ಎಲ್ರಿಗೂ ನಮಸ್ಕಾರ. ಭಾರತೀಯ ಅಂಚೆ ಇಲಾಖೆಯಲ್ಲಿ 44,238 ಪೋಸ್ಟನ್ನು ಬಿಟ್ಟಿದ್ದಾರೆ. ಅದನ್ನು ಮೊಬೈಲ್ ಮೂಲಕ ಯಾವ ರೀತಿ ಹಾಕಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಗೂಗಲ್ನಲ್ಲಿ GDS ಆನ್ಲೈನ್ ಅಂತ ಟೈಪ್ ಮಾಡಬೇಕು. ಒಂದು ಮುಖಪುಟ ಓಪನ್ ಆಗುತ್ತೆ. ಮೊದಲಿಗೆ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿ ವ್ಯಾಲಿಡಿಟಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ, ಅದನ್ನು ಹಾಕಬೇಕು. ಇಮೇಲನ್ನು ಟೈಪ್ ಮಾಡಿ ವ್ಯಾಲಿಡಿಟಿ ಇಮೇಲ್ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕೆ OTP ಹೋಗುತ್ತೆ, ಅದನ್ನು ಹಾಕಬೇಕು. 10ನೇ ತರಗತಿಯಲ್ಲಿರುವ ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರನ್ನು ಟೈಪ್ ಮಾಡ್ಕೋಬೇಕು. ಹಾಗೆ ನಿಮ್ಮ ತಂದೆಯ ಹೆಸರನ್ನು ಕೂಡ ಟೈಪ್ ಮಾಡ್ಕೋಬೇಕು. ಮಾರ್ಕ್ಸ್ ಕಾರ್ಡಿನಲ್ಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಎಂಟ್ರಿ ಮಾಡ್ಕೋಬೇಕು. ಜೆಂಡರ್ ಇದೆ, ಮೇಲ್ ಇದ್ದರೆ ಮೇಲ್ ಹಾಕಬೇಕು, ಫಿಮೇಲ್ ಇದ್ದರೆ ಫಿಮೇಲನ್ನು ಹಾಕಬೇಕು. ಕಮ್ಯುನಿಟಿ ಅಂದರೆ ಜಾತಿ, ನೀವು ಯಾವ ಜಾತಿಯವರು ಆ ಜಾತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು 10ನೇ ತರಗತಿಯನ್ನು ಯಾವ ರಾಜ್ಯದಲ್ಲಿ ಕಲ್ತಿದ್ದೀರಿ ಆ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಕರ್ನಾಟಕದಲ್ಲಿ ಕಲ್ತಿದ್ದೇನೆ, ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಯರ್ ಆಫ್ ಪಾಸಿಂಗ್ ಅಂದರೆ ನೀವು 10ನೇ ತರಗತಿಯನ್ನು ಯಾವ ಇಸ್ವಿಯಲ್ಲಿ ಮುಗಿಸಿದ್ದೀರಿ ಅಂತ. ನಾನು 2020ರಲ್ಲಿ ಮುಗಿಸಿದ್ದೇನೆ, ಅದನ್ನು 2020 ಕ್ಲಿಕ್ ಮಾಡ್ತಾ ಇದ್ದೀನಿ. ಆಮೇಲೆ ಕ್ಯಾಪ್ಚನ್ನ ಎಂಟ್ರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಹೊಸ ಪುಟ ತೆರೆಯುತ್ತದೆ. ಆಧಾರ್ ನಂಬರ್, ನಿಮ್ಮ 12 ಅಂಕಿಯ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ. ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ? ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಆಮೇಲೆ ಮುಂದೆ ಲ್ಯಾಂಗ್ವೇಜ್ ಸ್ಟಡೀಸ್ ಇನ್ ಸೆಕೆಂಡರಿ ಸ್ಕೂಲ್, ನೀವು ಯಾವ ಭಾಷೆಯಲ್ಲಿ SLCಯನ್ನು ಮುಗಿಸಿದ್ದೀರಾ ಅಂತ. ನಾನು ಕನ್ನಡದಲ್ಲಿ ಮುಗಿಸಿದ್ದೇನೆ, ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. ವೆದರ್ ಎಂಪ್ಲಾಯ್ಡ್, ಎಸ್ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಅಪ್ಲೋಡ್ ಎ ಫೋಟೋ, 50 KBಯಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಎ ಸಿಗ್ನೇಚರ್, 20 KBಯಲ್ಲಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಯಿತು. ನಂತರ ಹೊಸ ಪುಟ ತೆರೆದುಕೊಳ್ಳುತ್ತದೆ. ಒಂದು ಸಾರಿ ನಿಮ್ಮ ಡೀಟೇಲ್ಸ್ ಸರಿಯಾಗಿದೆ ಇಲ್ಲ ಅಂತ ನೋಡ್ಕೋಬೇಕು. ನೋಡ್ಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸ್ವಲ್ಪ ಲೋಡಿಂಗ್ ಆಗಿ ನಿಮ್ಮ ಮೊಬೈಲ್ ನಂಬರಿಗೆ ಒಂದು SMS ಬರುತ್ತದೆ. ಅದು ರಿಜಿಸ್ಟರ್ ನಂಬರ್ ಆಗಿರುತ್ತದೆ. ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋಬೇಕು. ಈ ರೀತಿಯಾದ ಒಂದು ಹೊಸ ಪುಟ ತೆರೆಯುತ್ತದೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡ್ಕೋಬೇಕು. ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದಾಯ್ತು. ಈಗ ಅಪ್ಲೈಯಿಂಗ್ ಫಾರ್ ಸರ್ಕಲ್ ಇದೆ, ನೀವು ಯಾವ ಸರ್ಕಲಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಹೊಸ ಪುಟ ತೆರೆದುಕೊಳ್ಳುತ್ತದೆ. ಅಲ್ಲಿ ನಿಮ್ಮ ವಿಳಾಸವನ್ನು ಎಂಟ್ರಿ ಮಾಡಬೇಕು. ಹೌಸ್ ನಂಬರ್ ಇದೆ, ಅದನ್ನು ಎಂಟ್ರಿ ಮಾಡಬೇಕು. ಸ್ಟ್ರೀಟ್ ಇದೆ, ಅದನ್ನು ಎಂಟ್ರಿ ಮಾಡಬೇಕು. ನಿಮ್ಮ ವಿಲೇಜ್, ನಿಮ್ಮ ಊರನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಡಿಸ್ಟಿಕ್ಕನ್ನು ಎಂಟ್ರಿ ಮಾಡ್ಕೋಬೇಕು. ಪಿನ್ ಕೋಡನ್ನು ಎಂಟ್ರಿ ಮಾಡಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ. ಸೆಲೆಕ್ಟ್ ಬೋರ್ಡ್, ನೀವು ಯಾವ ಬೋರ್ಡಿನಲ್ಲಿ ಕಲ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014-2022 ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ.
ರಿಸಲ್ಟ್ ಟೈಪ್ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕಿ, CGPA ಇದ್ದರೆ CGPA ಹಾಕಿ. ನಂದು ಮಾರ್ಕ್ಸ್ ಇದೆ, ಮಾರ್ಕ್ಸನ್ನು ಎಂಟ್ರ್ ಮಾಡ್ತಾ ಇದ್ದೀನಿ. ನೀವು 10ನೇ ತರಗತಿಯಲ್ಲಿ ಯಾವ ವಿಷಯಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರಿ ಅದನ್ನು ಟೈಪ್ ಮಾಡ್ಕೋಬೇಕು. ಉದಾಹರಣೆಗೆ ಸೈನ್ಸ್ನಲ್ಲಿ 100ಕ್ಕೆ ಎಷ್ಟು ತೊಗೊಂಡಿರಿ ಅದನ್ನು ಟೈಪ್ ಮಾಡಬೇಕು. ಗಣಿತಕ್ಕೆ ಎಷ್ಟು ತೊಗೊಂಡಿರಿ, ವಿಜ್ಞಾನಕ್ಕೆ ಎಷ್ಟು ತೊಗೊಂಡಿರಿ, ಹಿಂದಿಗೆ ಎಷ್ಟು ತೊಗೊಂಡಿರಿ, ಸಮಾಜಕ್ಕೆ ಎಷ್ಟು ತೊಗೊಂಡಿರಿ, ಕನ್ನಡಕ್ಕೆ ಎಷ್ಟು ತೊಗೊಂಡಿರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಒಂದು ಹೊಸ ಪುಟ ತೆರೆದುಕೊಳ್ಳುತ್ತದೆ. ಅಲ್ಲಿ ನೀವು ಅಪ್ಲೈ ಮಾಡ್ತಕ್ಕಂಥ ಡಿವಿಷನ್ ಹೆಸರನ್ನು ಕ್ಲಿಕ್ ಮಾಡ್ಕೋಬೇಕು. ನಾನು ಕಲಬುರಗಿ ಡಿವಿಷನನ್ನು ಕ್ಲಿಕ್ ಮಾಡಿದ್ದೀನಿ. ಆಮೇಲೆ ಕಲಬುರಗಿಯಲ್ಲಿ ಬರ್ತಕ್ಕಂಥ 10 ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತದೆ. ಆ ಸ್ಥಳಗಳಿಗೆ ನೀವು ಹುದ್ದೆಗೆ ಪ್ರಿಯಾರಿಟಿಯನ್ನು ಕೊಡಬೇಕು. ಸರಿಯಾಗಿ ನೋಡಿ ನೀವೇ ಪ್ರಿಯಾರಿಟಿ ಕೊಡಬೇಕು. ಆ 10 ಸ್ಥಳಗಳಿಗೆ ಪ್ರಿಯಾರಿಟಿ ನೀಡಿದ ಬಳಿಕ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗ್ತದೆ. ಆಗಿದ ಬಳಿಕ ಹೊಸ ಪುಟ ತೆರೆದುಕೊಳ್ಳುತ್ತದೆ. ಅದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗೆ ಉಪಯುಕ್ತವಾಗ್ತದೆ ಅವರಿಗೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.